ಬಿಜೆಪಿಯಿಂದ ರೆಬಲ್ ಶಾಸಕ ಯತ್ನಾಳ್ ಉಚ್ಚಾಟನೆ. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಸ್ಪೆಂಡ್. ಯತ್ನಾಳ್ರಿಂದ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ. ಪದೇ ಪದೇ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆ. ನಿನ್ನೆಯಷ್ಟೇ ಕೇಂದ್ರ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಬೆನ್ನಲ್ಲೇ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಬಿಜೆಪಿಯಿಂದ ಅಧಿಕೃತ ಆದೇಶ. ಯತ್ನಾಳ್ ವಿರುದ್ಧ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಬಿಗ್ ವಿಕ್ಟರಿ. ಬಿಜೆಪಿ ಮೂಲಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿ ಲಭ್ಯವಾಗ್ತಿದೆ. ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ದೆಹಲಿಯಲ್ಲಿ ಸದ್ದು ಮಾಡ್ತಿದೆ. ಆದ್ರೆ ರೆಬಲ್ ಟೀಮಿನ ನಾಯಕ, ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವಂತಹ ವಿಜಯಪುರದ ಬಿಜೆಪಿಯ ಹಿರಿಯ ಶಾಸಕ ಯತ್ನಾಳ್ ಅವರು ಉಚ್ಚಾಟನೆ. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಯತ್ನಾಳ್ ಅವರಿಂದ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಎನ್ನುವಂತ ಆರೋಪ. ಇನ್ನು ಪದೇ ಪದೇ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಇಟ್ಕೊಂಡು ಇಂಥದ್ದೊಂದು ಆರೋಪ ಅವರ ಮೇಲಿದೆ. ನಿನ್ನೆಯಷ್ಟೇ ಕೇಂದ್ರದ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು. ನೋಟಿಸ್ ಬೆನ್ನಲ್ಲೇ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಬಿಜೆಪಿಯಿಂದ ಅಧಿಕೃತ ಆದೇಶ ಹೊರಬೀಳುತ್ತೆ. ಯತ್ನಾಳ್ ಅವರ ವಿರುದ್ಧ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಬಿಗ್ ವಿಕ್ಟರಿ. ಯಾಕಂದ್ರೆ ಯತ್ನಾಳ್ ಅಂಡ್ ಟೀಮ್ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗಬೇಕೆನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ರು. ಬಹಿರಂಗ ಹೇಳಿಕೆಗಳು ಬರ್ತಾ ಇತ್ತು. ಇನ್ನು ವಾಗ್ಬಾಣವನ್ನೇ ಸುಡಿಸ್ತಾ ಇದ್ರು. ಆದ್ರೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡ್ಕೊಂತಾ ಇದ್ರು. ಆದ್ರೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಬಿಗ್ ವಿಕ್ಟರಿ. ಇನ್ನು ವಿಜೇಂದ್ರ ಅವರು ಬಹಳ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ರು. ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಗಮನಿಸೋದಾದ್ರೆ ಯತ್ನಾಳ್ ಅವರ ವಿರುದ್ಧ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಬಿಗ್ ವಿನ್ ಇದು. ಬಿಜೆಪಿ ಮೂಲಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಈ ಮಾಹಿತಿ ಲಭ್ಯವಾಗ್ತಿದೆ.